ಹಾಯ್ ನಮಸ್ತೆ. ಇವತ್ತು ನಾನು ಚಿಕನ್ ಸಾರು, ಮುದ್ದೆ ಮಾಡಿದ್ದೆ. ಅತ್ತೆ ಬಂದಿದ್ದರು ಹಂಗಾಗಿ. ಅವರು ತುಂಬ ದಿವ್ಸಕ್ಕೊಂದೊಂದು ಬರ್ತಾರೆ. ಸ್ವಲ್ಪ ದಿವ್ಸ ಹೊರ್ಟೋಗ್ಬಿಡ್ತಾರೆ. ಈ ಸರಿ ಮಕ್ಳಿದ್ದಿದ್ದಕ್ಕಂತೂ ಸ್ವಲ್ಪ ಒಂದು 2-3 ದಿವಸ ಇರ್ತೀನಿ ಅಂತ ಇದ್ದಾರೆ. ಅವ್ರಿಗೋಸ್ಕರ ಮಾಡಿದ್ದೆ. ಅವರು ಬಂದರೆ ನಂಗೆ ಇಷ್ಟ ಆಗಿದ್ದ ಅಡುಗೆ ಅವ್ರಿಗೇನು ತಿಂತಾರೆ ಅದೆಲ್ಲ ಮಾಡಿಕೊಡ್ತೀನಿ. ಅಂದರೆ ನೋಡಿ ಮಕ್ಕಳಿರೋದ್ರಿಂದ ಆಟ ಆಡಿಕೊಂಡು ಅವರು ಸ್ವಲ್ಪ ಚೆನ್ನಾಗಿ ಖುಷಿ ಖುಷಿಯಾಗಿದ್ದರು. ಒಬ್ರಿಗಾದರೂ ಅವರು ಒಂದು ಮಾತಂದಿದ್ದಿಲ್ಲ. ನೀ ಯಾಕೆ ಹಿಂಗೆ ಮಾಡಿದ್ದೀಯ ಅಡುಗೆ? ನೀನು ಯಾಕೆ ಹಿಂಗಿದೀಯಾ? ಇಲ್ಲ ಯಾಕೆ ಮಲ್ಕೊಂಡಿದ್ದೀಯಾ? ಒಂದು ದಿವಸನೂ ಕ್ವಷನ್ ಮಾಡಿದವರಲ್ಲ. ನಿಜವಾಗ್ಲೂ ನಾವಂತೂ ಪುಣ್ಯನೇ ಮಾಡಿರಬೇಕು ಇಂಥ ಅತ್ತೆನ ಪಡೆಯೋದಕ್ಕೆ. ಮತ್ತು ಅವರು ಸೀರೆ ಎಲ್ಲ ಹಳೇದಾಗ್ಬಿಟ್ಟಿದೆ ಅಮ್ಮ ಅಂತ ಇದ್ದರು. ಇನ್ನು ನಮ್ಮ ಮನೇಲೇ ಸೀರೆ ಮಾರ್ತೀನಲ್ವ ನಾನು, ಹಾಗಾಗಿ ಒಂದು 5-6 ಸೀರೆ ತೆಗ್ದಾಕ್ದೆ. ಚಿನ್ನಮ್ಮ ನೋಡಿ, ಅಜ್ಜಿ ನಿಂಗೆ ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ ತಗೋ ಅಂತ ಹೇಳ್ಬಿಟ್ಟು ಎತ್ತಿ ಎತ್ತಿ ಕೊಡ್ತಾಯಿದ್ಲು. ಹಂಗಾಗಿ ಒಂದು 6 ಸೀರೆ ತೊಗೊಂಡ್ರು. ಅದನ್ನು ಹೊಲಿಯಕ್ಕೆ ಕೊಡಬೇಕು. ಈ ಥರ ಅತ್ತೆ ಎಷ್ಟು ಜನಕ್ಕಿದ್ದಾರೋ ಗೊತ್ತಿಲ್ಲ. ನಮ್ಮಮ್ಮನೂ ತುಂಬ ಒಳ್ಳೆಯವರು, ನಮ್ಮ ಅತ್ತೆಯೂ ತುಂಬ ಒಳ್ಳೆಯವರು. ಈ ವಿಷಯದಲ್ಲಂತೂ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತಲೇ ಅಂದ್ಕೊ